ಗೋಲ್ಡ್ ಸೇಫ್ ಅಂತ ಎಷ್ಟು ಜನ ತಿಳ್ಕೊಂಡಿದ್ದೀರಾ? ಫಸ್ಟ್ ಜಸ್ಟ್ ಕೈ ಎತ್ತಿ. 11,000 ಇರುವಂತ ನೀವು ಕೊಟ್ಟು ಏನು ತೊಗೊಂಡಿರುವಂಥ ಫಿಸಿಕಲ್ ಗೋಲ್ಡನ್ನು ಅವತ್ತೇ ನೀವು ಸೆಲ್ ಮಾಡ್ಬೇಕಂದ್ರೆ ಯು ವಿಲ್ ಲೂಸ್ ಆಲ್ಮೋಸ್ಟ್ ಅರೌಂಡ್ 22% ಆನ್ ಸೇಮ್ ಡೇ. ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫಾರ್ ಎವರ್ ನಮಗೆ ಪ್ರಾಫಿಟೇ ಇರುತ್ತೆ, ಲಾಸೇ ಆಗೋದಿಲ್ಲ ಅನ್ನೋದನ್ನ ನಾವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ, 1 ಲಕ್ಷ ಇದ್ದದ್ದು 1,50,000 ಆಯಿತು. 1,50,000 ಆದ ನಂತರ ಎಷ್ಟು ಕೆಳಗಡೆ ಬೀಳೋ ಚಾನ್ಸಸ್ ಇದೆ ಅಥವಾ ಎಷ್ಟು ಕೆಳಗಡೆ ಬಿದ್ದಿದೆ? ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡುವಾಗ ನನ್ನ ಗೋಲ್ಡ್ ಹೋಲ್ಡಿಂಗ್ ಎಷ್ಟಿರಬೇಕು? 10 to 15% ಇದ್ರೆ ಒಳ್ಳೆಯದು. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಕೇಸ್ ಟು ಕೇಸು. ಸೆಕೆಂಡ್ರಿ ಮಾರ್ಕೆಟಿಂದ ಬೈ ಮಾಡಿದ್ರೆ ನೀವು ಮ್ಯಾಚುರಿಟಿವರೆಗೆ ನೀವೇನಾದರೂ ಆ ಗೋಲ್ಡನ್ನು ಹೋಲ್ಡ್ ಮಾಡಿದ್ರೆ ಯು ವಿಲ್ ನಾಟ್ ಗೆಟ್ ದ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಆನ್ ದಟ್ ಒನ್. Digital gold is unregulated investment platform. ಗೋಲ್ಡ್ ಸೇಫ್ ಅಂತ ಎಷ್ಟು ಜನ ತಿಳ್ಕೊಂಡಿದ್ದೀರಾ? ಫಸ್ಟ್ ಜಸ್ಟ್ ಕೈ ಎತ್ತಿ. ಓಕೆ, ಎಷ್ಟು ಜನ ಆಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದ್ದೀರಾ? ಪರ್ಸನಲ್ ಅಸೆಟ್ಸ್ ಅಲ್ಲ, ಆಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದ್ದೀರಾ? ಓಕೆ, ಸೊ ಲೆಟ್ ಅಸ್ ಬರ್ಸ್ಟ್ ದೀಸ್ ಮೀತ್ಸ್. ಅಂದರೆ ಏನು ತಪ್ಪು ಕಲ್ಪನೆ ಏನಿದೆಯಲ್ಲ ಇದನ್ನೆಲ್ಲ ಇದನ್ನು ಮಾಡೋಣ ವಿತ್ ಅ ವ್ಯಾಲಿಡ್ ಡೇಟಾ. ಸೊ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡು ಆ್ಯಸ್ ಎನ್ ಅಸೆಟ್ ಕ್ಲಾಸ್ ಅಂತ ಯಾಕೆ ನಾವು ಇನ್ಕ್ಲೂಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ಇಟ್ ಈಸ್ ನಾಟ್ ಅಬೌಟ್ ಬೇಸ್ಡ್ ಆನ್ ಈ 4-5 ವರ್ಷದಲ್ಲಿ ಏನು ರಿಟರ್ನ್ಸ್ ಹೆಚ್ಚಿಗೆ ಬಂದಿದೆ ಅಥವಾ 2-3 ವರ್ಷದಲ್ಲಿ ಗೋಲ್ಡ್ ಅಪ್ ಟ್ರೆಂಡ್ ಏನಾಗಿದೆ ಅದಕ್ಕೋಸ್ಕರ ಅಲ್ಲ. ವಿ ಲುಕ್ ಇನ್ ಟು ದ ಹಿಸ್ಟ್ರಿ ನೋಡೋಣ. ಒಂದು 48-50 ವರ್ಷ ಅಥವಾ 100 ವರ್ಷದ ಹಿಸ್ಟ್ರಿ ನೋಡೋಣ. ಹಿಸ್ಟ್ರಿ ನೋಡ್ಕೊಂಡ್ಬಿಟ್ಟು ಅದ್ರ ಬೇಸ್ ಮೇಲೆ ಎಷ್ಟು ಪರ್ಸೆಂಟೇಜ್ ನಾನು ಅಸೆಟ್ ಅಲೋಕೇಶನ್ದಲ್ಲಿ ಇದನ್ನು ಗೋಲ್ಡ್ ಇನ್ಕ್ಲೂಡ್ ಮಾಡಬೇಕು, ಯಾಕೆ ಮಾಡಬೇಕು, ಮಾಡುವಾಗ ಏನೇನು ನಾವು ರಿಸ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಈ ನಂಬರ್ ನೋಡಿ. ನಾನು 48 ಇಯರ್ಸ್ ಡೇಟಾ ಯಾಕೆ ತೊಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಆನಂತರ ಹೇಳ್ತೀನಿ. ಬಟ್ 2020 48,000 ಇದ್ದಂಥ ಗೋಲ್ಡ್ ಪ್ರೈಸು ಈಗ 1,43,000ವರೆಗೆ ಬಂದಿದೆ. ಇದಕ್ಕೋಸ್ಕರ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ ಅಂದರೆ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫಾರ್ ಎವರ್ ನಮಗೆ ಪ್ರಾಫಿಟೇ ಇರುತ್ತೆ, ಲಾಸೇ ಆಗೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಬಟ್ ಹಾಗೇನಿಲ್ಲ. ಇದು 5 ಇಯರ್ಸ್ ಅಪ್ ಟ್ರೆಂಡ್ ಆಗಲಿಕ್ಕೆ ಬೇರೆ ಬೇರೆ ಕಾರಣನೇ ಇದೆ. ಫಸ್ಟ್ ರೀಸನ್ ಏನಂದರೆ ಈ ಗೋಲ್ಡ್ ಯಾವಾಗಲೂ ನಾವು ಅಪ್ ಟ್ರೆಂಡ್ ಆಗುತ್ತೆ ಅಥವಾ ತುಂಬ ವಾಲಟಿಲಿಟಿ ಅಂತ ಅಂದಾಗ ಈ 2-3 ರೀಸನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದನೇದು ಗ್ಲೋಬಲ್ ಅನ್ಸರ್ಟನಿಟಿ. ಯಾವಾಗಲಿ ಎಲ್ಲೇ ಜಿಯೋಪಾಲಿಟಿಕಲ್ ಇಶ್ಯೂಸ್ ಆಗಲಿ ಅಥವಾ ಗ್ಲೋಬಲ್ ಅನ್ಸರ್ಟನಿಟಿ ಆದಾಗ ದೊಡ್ಡ ಇನ್ವೆಸ್ಟರ್ಸು ಇಕ್ವಿಟಿ ಮಾರ್ಕೆಟಿಂದ ಅಥವಾ ಈ ಬಾಂಡ್ ಮಾರ್ಕೆಟಿಂದ ದುಡ್ಡು ತೆಗೆದುಬಿಟ್ಟು ದೇ ವಿಲ್ ಮೂವ್ ಟು ದ ಸೇಫ್ಟಿ ಇನ್ವೆಸ್ಟ್ಮೆಂಟ್. ಸೊ ಈಗ ಇರುವಂಥ ಸಿಚುವೇಶನ್ನು ಗ್ಲೋಬಲ್ ಅನ್ಸರ್ಟನಿಟಿ ಇರುವಂಥ ಸಿಚುವೇಶನ್ ಇರೋದ್ರಿಂದ ಆ ದೊಡ್ಡ ಇನ್ವೆಸ್ಟರ್ಸು ಗೋಲ್ಡ್ ಕಡೆ ಮೂವ್ ಆಗಿರೋದ್ರಿಂದ ಗೋಲ್ಡ್ ಪ್ರೈಸ್ ಅಪ್ ಆಯಿತು. ಫಸ್ಟ್ ರೀಸನ್ನು. ಸೆಕೆಂಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫ್ರಮ್ ದ 2020 ಆನ್ವರ್ಡ್ಸ್ ಇನ್ ಗ್ಲೋಬಲ್ ಗೋಲ್ಡ್ ಪ್ರೈಸ್ ಅಪ್ರಿಷಿಯೇಷನ್ ಅಂದರೆ ಸೆಂಟ್ರಲ್ ಬ್ಯಾಂಕ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ನಮ್ಮ ಇಂಡಿಯಾದಲ್ಲಿ ಮಾತಾಡ್ಬೇಕಂದ್ರೆ RBI. ಈ RBIದಲ್ಲಿ ಥರ ಇರುವಂಥ ಸೆಂಟ್ರಲ್ ಬ್ಯಾಂಕ್ಸ್, ಗ್ಲೋಬಲ್ ಸೆಂಟ್ರಲ್ ಬ್ಯಾಂಕ್ಸು ವಾಟ್ ದೇ ಸ್ಟಾರ್ಟೆಡ್ ಟು ಡೂ ಈಸ್ ಅರ್ಲಿಯರ್ ಅವ್ರು ಏನು ಮಾಡ್ತಾಯಿದ್ರು, ಡಾಲರನ್ನು ತಮ್ಮ ರಿಸರ್ವ್ ಆಗಿ ಇಟ್ಕೊಂಡಿದ್ರು. ಸೊ ಅದು ತುಂಬ ಕಾನ್ಸಂಟ್ರೇಟೆಡ್ ರಿಸ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಇನ್ ಟರ್ಮ್ಸ್ ಆಫ್ ಕರೆನ್ಸಿ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಜಿಯೋಪೊಲಿಟಿಕಲ್ ಇಶ್ಯೂಸು. ಸೊ ಅದರಿಂದ ಏನು ಮಾಡಿದ್ರು ಅಂದರೆ ದೇ ಸ್ಟಾರ್ಟೆಡ್ ಟು ಲಿಕ್ವಿಡೇಟ್ ದೇರ್ ಗೋಲ್ಡ್ ಹೋಲ್ಡಿಂಗ್ ಆ್ಯಂಡ್ ದೇ ಸ್ಟಾರ್ಟೆಡ್ ಟು ಲಿಕ್ವಿಡೇಟ್ ದೇರ್ ಬಾಂಡ್ಸು ಅಥವಾ ಈ ಟ್ರೆಜರಿ ಬಿಲ್ಸು ಅಥವಾ ಡಾಲರ್ ಟರ್ಮನ್ನು ಏನು ರಿಸರ್ವ್ ಮಾಡ್ಕೊಂಡಿದ್ರು ಅದನ್ನು ಲಿಕ್ವಿಡೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ದೇ ಸ್ಟಾರ್ಟೆಡ್ ಟು ಅಕ್ಯುಮುಲೇಟ್ ದ ಗೋಲ್ಡ್ ಇನ್ ಟರ್ಮ್ಸ್ ಆಫ್ ಟರ್ನ್ಸು. ಆಲ್ಮೋಸ್ಟ್ ಅರೌಂಡು ಈಗ ನೋಡಿ ಒಂದು ಟರ್ಕಿ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಆಲ್ ದೀಸ್ ಡೆವಲಪಿಂಗ್ ಕಂಟ್ರೀಸ್ ಸ್ಟಾರ್ಟೆಡ್ ಟು ಅಕ್ಯುಮುಲೇಟ್ ದ ಗೋಲ್ಡ್ ಆಸ್ ಎ ರಿಸರ್ವ್ ರಾದರ್ ದ್ಯಾನ್ ಡಾಲರ್. ಸೊ ಇದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿ 2020 ಗೋಲ್ಡ್ ಅಪ್ ಟ್ರೆಂಡ್ ಆಗಲಿ ಸ್ಟಾರ್ಟ್ ಆಯಿತು. ಆ್ಯಂಡ್ ನಮ್ಮ ಇಂಡಿಯನ್ ಕಂಟೆಸ್ಟಿಗೆ ನೋಡಿದ್ರೆ 90 to 95% ನಾವೇನು ಯೂಸೇಜ್ ಮಾಡ್ತೀವಿ, ನಮಗೇನು ಗೋಲ್ಡ್ ಬೇಕಾಗಿದೆಯಲ್ಲ, we will import from the outside ಅಂದಾಗ obviously it is in terms of a gold dollar. ಸೊ ಡಾಲರ್ ಅಪ್ರಿಷಿಯೇಟ್ ಯಾವಾಗ ಆಗುತ್ತಲ್ಲ ಆವಾಗ ಗೋಲ್ಡ್ ಪ್ರೈಸ್ ಅಪ್ ಆಗುತ್ತೆ. ಸೊ ಈ 3 ರೀಸನ್ನಿಂದ ಗೋಲ್ಡ್ ಅಪ್ ಟ್ರೆಂಡು 2020 2026ವರೆಗೆ ಈ ಲೆವೆಲಿಗೆ ಬಂದು ನಿಂತು. ಬಟ್ ಇದು ಏನಾದರೂ ಹೊಸ ಈ ಥರ ಏನಾದರೂ ಆಗಿದೆಯಾ? ಇಲ್ಲ. ಹಿಸ್ಟ್ರಿ ನೀವು ತೆಗೆದು ನೋಡಿದ್ರೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 5 to 10 ಇಯರ್ಸು, ನಾವು 50 ವರ್ಷ ಅಥವಾ 100 ವರ್ಷದ ಹಿಸ್ಟ್ರಿ ತೆಗೆದು ನೋಡಿದ್ರೆ ದಿಸ್ ಈಸ್ ನಾಟ್ ಎ ನ್ಯೂ ಇವೆಂಟ್ ಗ್ಲೋಬಲಿ. ಇಂಥ ಸಿಚುವೇಶನ್ ಯಾವಾಗ ಹಿಂದೆ ಆಗಿದೆ. ಸೊ ಅದಕ್ಕೋಸ್ಕರ ಈ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಬಸ್ಲಿ ಇದು ಒಂದು ಅಸೆಟ್ ಕ್ಲಾಸು, ಇದರಲ್ಲಿ ಸಕ್ಸಸ್ಸು ಇದೆ, ಫೇಲ್ಯೂರ್ ಇದೆ, ರಿಸ್ಕ್ ಇದೆ, ಎಲ್ಲದೂ ಇದೆ. ಬಟ್ ಹಾಗಂದ ತಕ್ಷಣ ಕಣ್ಣು ಮುಚ್ಚಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಲೆಟ್ ಅಸ್ ಗೋ ಡೀಪರ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್. ಅಂದರೆ ಒಂದು 50 ವರ್ಷ 100 ವರ್ಷದ ಹಿಸ್ಟ್ರಿ ತೆಗೆದುಬಿಟ್ಟು ಈ ಗೋಲ್ಡ್ ಹೇಗೆ ಪರ್ಫಾರ್ಮ್ ಆಗಿದೆ, ಎಷ್ಟು ವ್ಯಾಲಿಟಿಲಿಟಿ ಇದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ದೆನ್ ವಿಲ್ ಗೆಟ್ ದ ಕ್ಲಾರಿಟಿ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ
1978ಇಂದ 2025ವರೆಗೆ ಇರುವಂಥ ಡೇಟಾ ತೊಗೊಂಡಿದ್ದೀನಿ. ಐ ರೋಟ್ ಎನ್ ಆರ್ಟಿಕಲ್, ಅದು ನನ್ನ ವೆಬ್ಸೈಟ್ದಲ್ಲಿದೆ, ಯು ಕ್ಯಾನ್ ರೆಫರ್ ಇಟ್ ಲೇಟರ್ ಆನ್. 1978ಇಂದ ಯಾಕೆ ಡೇಟಾ ತೊಗೊಂಡೆ ಅಂದರೆ, ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅನ್ನೋದು ಇಟ್ ಈಸ್ ಅ ಗೋಲ್ಡ್ ಮಾನಿಟರಿಂಗ್ ಏಜೆನ್ಸಿ ಗ್ಲೋಬಲಿ. ಅಲ್ಲಿ ನಿಮಗೆ ಡೇಟಾ ಫ್ರೀಯಾಗಿ ಸಿಗುತ್ತೆ, ಇಂಡಿಯನ್ ಡೇಟಾನು ಸಿಗುತ್ತೆ, ಎಲ್ಲ ಡೇಟಾ ಸಿಗುತ್ತೆ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಇಂಡಿಯನ್ಸಿಗೆ ಇರುವಂಥ ಡೇಟಾ 1978ಇಂದ ಅಪ್ ಟು ಇಲ್ಲಿವರೆಗೆ. ಸೊ ನಾನು ಈ ಆರ್ಟಿಕಲ್ ಬರೆದಾಗ 1978 to 2025, ಅಂದರೆ ನಾನು ಇದನ್ನು ಯಾವಾಗ ಬರ್ದಿದ್ದೆ ಅಂದರೆ ಮೇ ಬಿ ಈ ಹೋದ ವರ್ಷ ದಿವಾಳಿ ಟೈಮ್ದಲ್ಲಿ. ಸೊ 1978ಇಂದ 2025ವರೆಗೆ ಡೇಟಾ ತೆಗೆದು ನೋಡಿದರೆ, ನೀವೇನಾದರೂ $1,000 1978ದಲ್ಲಿ ಇನ್ವೆಸ್ಟ್ ಮಾಡಿದರೆ ಅದರ ವ್ಯಾಲ್ಯೂ 2025ದಲ್ಲಿ 1,74,000 ಆಗಿರ್ತಿತ್ತು. ಸೊ ಇದೇ ಥರ ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. 2020ಯಲ್ಲಿ ನನಗೆ ಒಂದು ವಾಟ್ಸಪ್ ಮೆಸೇಜ್ ಬಂತು. ಅವಾಗ ಗೋಲ್ಡ್ ಪ್ರೈಸ್ 45,000 46,000 ಆಗಿತ್ತು, ಬಿಕಾಸ್ ಆಫ್ ದ ಇದು ಕೋವಿಡ್ ಆಗಿದ್ದರಿಂದ. ಅಲ್ಲಿ ಏನು ಹೇಳಿದ್ರಂದರೆ, 1925ದಲ್ಲಿ ಒಂದು 10 ಗ್ರಾಮ್ ಗೋಲ್ಡ್ ಪ್ರೈಸು $18 ಇತ್ತು. $18 ಇದ್ದದ್ದು $47,000 ಆಗಿದೆ. ವಾಟ್ ಎ ಫಂಟಾಸ್ಟಿಕ್ ಜರ್ನಿ ಅಂತ. ಅದು ಎಲ್ರಿಗೂ ಕಣ್ಣು ಕುಕ್ಕುವಾಗೆ ಕಾಣುತ್ತೆ. ಬಟ್ ಎಂಡ್ ಆಫ್ ದ ಡೇ ನಾವು ವಿ ಹ್ಯಾವ್ ಟು ಗೋ ಡೀಪರ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಪ್ರಾಕ್ಟಿಕಲಿ ನೀವು 1925ದಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು 2020 ಯಾರು ಹೋಲ್ಡ್ ಮಾಡಿದ್ದಾರೆ, ವೆರಿ ರೇರೆಸ್ಟ್ ಆಫ್ ರೇರು. ಸೊ ಇಂಥ ಸಿಚುವೇಶನ್ದಲ್ಲಿ ನಾವು ಪ್ರಾಕ್ಟಿಕಲ್ಲಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಪ್ರಾಕ್ಟಿಕಲ್ಲಾಗಿ ನಾವು ವಾಲಟಿಲಿಟಿಯನ್ನು ನೋಡ್ಬೇಕಂದ್ರೆ ವಿ ಹ್ಯಾವ್ ಟು ಲುಕ್ ಎಟ್ ದ ರೋಲಿಂಗ್ ರಿಟರ್ನ್. ರೋಲಿಂಗ್ ರಿಟರ್ನ್ ಅಂದರೆ ಸಿಂಪಲಾಗಿ ಹೇಳ್ತೀನಿ, ಒಂದು 25 ವರ್ಷದ ನೀವು ಗೋಲ್ಡ್ ಡೇಟಾ ತೊಗೊಂಡಿದ್ದೀರ ಅಂತ ತಿಳ್ಕೊಳ್ಳಿ. 25 ವರ್ಷದ ಗೋಲ್ಡ್ ಡೇಟಾ ತೊಗೊಂಡಾಗ 1 ಜನವರಿ 2000ಇಂದ 1 ಜನವರಿ 2025ವರೆಗೆ ನೀವು 25 ವರ್ಷದ ಗೋಲ್ಡ್ ಡೇಟಾ ತೊಗೊಂಡಿದ್ದಾರೆ. ಡೈಲಿ ಡೇಟಾ ಪಾಯಿಂಟ್ ಇದೆ ಸಿಂಪಲ್ ಆಗಿ. ಸೊ ನೀವು ಏನಾದರೂ 5 ವರ್ಷಕ್ಕೆ ಮಾತ್ರ ಅಥವಾ 5 ವರ್ಷ ಹೋಲ್ಡ್ ಮಾಡ್ತೀನಿ ಆ 25 ವರ್ಷದಲ್ಲಿ, ಅಂದರೆ ಆ 25 ವರ್ಷದಲ್ಲಿ ನೀವೇನಾದರೂ 5 ವರ್ಷ ಹೂಡಿಕೆ ಮಾಡ್ತಿದ್ರೆ ಎಷ್ಟು ರಿಟರ್ನ್ ಪಾಸಿಬಿಲಿಟೀಸ್ ಬರುತ್ತೆ ಅನ್ನೋದಕ್ಕೆ ರೋಲಿಂಗ್ ರಿಟರ್ನ್ ಅಂತಾರೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ 1 ಜನವರಿ 2000ಇಂದ 1 ಜನವರಿ 2005ವರೆಗೆ ಒನ್ ಡೇಟಾ ಪಾಯಿಂಟು, 2 ಜನವರಿ 2000ದಿಂದ 2 ಜನವರಿ 2005ವರೆಗೆ ಒಂದು ಡೇಟಾ. ಸೊ ಈ ಥರ ಎವ್ರಿ ಡೇ ಡೈಲಿ ಡೇಟಾನ ನಾನು 5 ವರ್ಷಕ್ಕೆ ಮೂವ್ ಮಾಡಿದ್ರೆ ದೆನ್ ಐ ವಿಲ್ ಗೆಟ್ ದ ಕ್ಲಾರಿಟಿ ಅಬೌಟ್ ದ ವಾಲಟಿಲಿಟಿ ಆ್ಯಂಡ್ ದ ರಿಸ್ಕ್. ನಾವೆಲ್ಲರೂ ಇನ್ವೆಸ್ಟ್ ಮಾಡುವಾಗ ನಾವು ಏನು ಮಾಡ್ತೀವಿ ಅಂದರೆ ವಿ ಆಲ್ವೇಸ್ ಲುಕ್ ಫಾರ್ ದ ಪಾಯಿಂಟ್ ಟು ಪಾಯಿಂಟ್ ರಿಟರ್ನ್. ಪಾಯಿಂಟ್ ಟು ಪಾಯಿಂಟ್ ರಿಟರ್ನ್ ವಿಲ್ ನಾಟ್ ಗಿವ್ ಯು ದ ಕ್ಲಿಯರ್ ಪಿಕ್ಚರ್ ಅಬೌಟ್ ದ ವಾಲಟಿಲಿಟಿ ಆ್ಯಂಡ್ ದ ರಿಸ್ಕ್. ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಆಲ್ವೇಸ್ ಲುಕ್ ಫಾರ್ ದ ರೋಲಿಂಗ್ ರಿಟರ್ನ್ಸು. ರೋಲಿಂಗ್ ರಿಟರ್ನು ಸ್ಯಾಡ್ಲಿ ಬಹಳಷ್ಟು ವೆಬ್ಸೈಟ್ಗಳು, ಬಹಳಷ್ಟು ಇಂಡಿಯನ್ ಕಂಟೆಕ್ಸ್ಟಲ್ಲಿ ಯಾವುದೇ ಈ ಮ್ಯೂಚುವಲ್ ಫಂಡ್ ಆಗಲಿ ಅಥವಾ ಯಾವುದೇ ಬಾಂಡ್ ಮಾರ್ಕೆಟ್ ಆಗಲಿ ಯಾವುದೇ ಆಗಲಿ, ದೇ ವಿಲ್ ನಾಟ್ ಪ್ರೊವೈಡ್ ಯು ದ ರೋಲಿಂಗ್ ರಿಟರ್ನ್ ಡೇಟಾ. ಬಟ್ ನೀವು ಯಾವುದೇ ಅಸೆಟ್ಟನ್ನು ಅಥವಾ ಯಾವುದೇ ಪ್ರಾಡಕ್ಟನ್ನು ಅದರ ವಾಲಟಿಲಿಟಿ ಏನಿದೆ, ಅದರ ರಿಟರ್ನ್ ಪಾಸಿಬಿಲಿಟಿ ಏನಿದೆ, ಅದನ್ನೆಲ್ಲ ನೋಡ್ಬೇಕಂದ್ರೆ ಯು ಹ್ಯಾವ್ ಟು ಲುಕ್ ಫಾರ್ ದ ರೋಲಿಂಗ್ ರಿಟರ್ನ್. ಸೊ ನಾನೇನು ಮಾಡಿದ್ದೀನಿ ಅಂದರೆ ಈ ರೋಲಿಂಗ್ ರಿಟರ್ನನ್ನು ಈ 48 ವರ್ಷದ ಪೀರಿಯಡಲ್ಲಿ ಒಬ್ಬರು ಬರೀ 1 ವರ್ಷ ಮಾತ್ರ ಹೋಲ್ಡ್ ಮಾಡಿದ್ರೆ ಏನು ರಿಟರ್ನ್ಸ್ ಬರುತ್ತೆ, ಬರೀ ಇವತ್ತು ತೊಗೊಳ್ಳೋದೆ ನೆಕ್ಸ್ಟ್ 1 ಇಯರಿಗೆ ಮಾರ್ತಾರೆ. 3 ವರ್ಷ ಮಾಡಿದ್ರೆ ಏನು ಬರುತ್ತೆ, 5 ವರ್ಷ ಏನು ಮಾಡಿದ್ರೆ ಬರುತ್ತೆ, 10 ವರ್ಷ ಮಾಡಿದ್ರೆ ಏನು ಬರುತ್ತೆ ಅನ್ನೋದು ನಾನು ಇದನ್ನು ಮಾಡಿದೆ. ಸೊ ಇಲ್ಲಿ ರಿಟರ್ನ್ ನೋಡಿ, 1 ಇಯರಿಗೆ ನೆಗೆಟಿವ್ ಟ್ರೆಂಡ್ ಆಗಿರುವಂಥ ರಿಟರ್ನ್ ನೋಡಿ ಆಲ್ಮೋಸ್ಟ್ -25% ಇದೆ. 3 ಇಯರ್ಸಿಗೆ 8.71, 5 ಇಯರ್ಸಿಗೆ 0.7, 10 ಇಯರ್ಗೆ. ನೀವು ಇದರಿಂದ ಏನು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂದರೆ ಈ 47-48 ವರ್ಷದ ಪೀರಿಯಡಲ್ಲಿ ಯಾರಾದರೂ ಗೋಲ್ಡ್ದಲ್ಲಿ ಇನ್ವೆಸ್ಟ್ ಮಾಡಿದರೆ ಈವನ್ ಆಫ್ಟರ್ ಹೋಲ್ಡಿಂಗ್ ಫಾರ್ ಮೋರ್ ದ್ಯಾನ್ 10 ಇಯರ್ಸ್ ಆಲ್ಸೋ ದೇ ಎಂಡ್ ಅಪ್ ವಿತ್ ಅ ರಿಟರ್ನ್ಸ್ ಆಫ್ 2%. ಸೊ ಈ ಮೀಡಿಯನ್ ಎವರೇಜ್ ರಿಟರ್ನ್ ಬಿಟ್ಬಿಡೋಣ, ಎವರೇಜ್ ವಿಲ್ ನಾಟ್ ಗಿವ್ ಅಸ್ ದ ಕ್ಲಿಯರ್ ಪಿಕ್ಚರ್. ಬಟ್ ಮೀಡಿಯನ್ ರಿಟರ್ನ್ ನೋಡಿದ್ರೆ 10 ಇಯರ್ದು ನೋಡಿ, 5 ಇಯರ್ ನೋಡಿ, 3 ಇಯರ್ ನೋಡಿ, 1 ಇಯರ್ ನೋಡಿ. 1 ಇಯರ್ದು 7.74, 3 ಇಯರು 9.22, 5 ಇಯರು 10.03 ಆ್ಯಂಡ್ 10 ಇಯರು 9.03. ಬಟ್ ಈ ಮೇಜರ್ ನಾನು 48 ವರ್ಷ ಡೇಟಾ ತೆಗೆದುಬಿಟ್ಟು ನೋಡುವಾಗ ದ ಮೇಜರ್ ಅಪ್ ಟ್ರೆಂಡ್ ಹ್ಯಾಪನ್ ಫ್ರಾಮ್ 2020 to 2025. ಸೊ ಅದಕ್ಕೋಸ್ಕರ ನಾನು ಹಿಂದೆ ಮಾಡಿರುವಂಥ ಆರ್ಟಿಕಲ್, ನಾನೇನು 1925ದಲ್ಲಿ 18 ರೂಪೀಸ್ ಪರ್ 10 ಗ್ರಾಮ್ ಇತ್ತು, ಅದು ಈಗ 47,000 ಆಗಿದೆ ಅಂತ ನಾನೇನು ಪಾಯಿಂಟ್ ಟು ಪಾಯಿಂಟ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ ರಿಟರ್ನ್ ಸಿಕ್ಕಿರುವಂಥದ್ದು ಜಸ್ಟ್ 8.1%. 8.1% 95 ಇಯರ್ ಕಂಪೌಂಡಿಂಗ್ ಆಗಿದ್ದಕ್ಕೋಸ್ಕರ $18 ಇದ್ದದ್ದು $47,000 ಆಗಿದ್ದಕ್ಕೆ ನಮ್ಗೆ ತುಂಬ ದೊಡ್ಡದಾಗಿ ಕಾಣ್ತು. ಬಟ್ ಅಗೇನ್ ಆ ರೋಲಿಂಗ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಲ್ಲಿಯೂ ಕೂಡ ಏನು ಅನ್ನಿಸ್ತಂದರೆ ಗೋಲ್ಡ್ ಈಸ್ ಹೈಲಿ ವಾಲಟೈಲ್ ಲೈಕ್ ಅ ಸ್ಟಾಕ್ ಮಾರ್ಕೆಟ್. ನಾನು ಅದಕ್ಕೆ ಫಸ್ಟ್ ಕ್ವಶನ್ ಕೇಳಿದೆ, ಎಷ್ಟು ಸೇಫ್ ಅಂತ ತಿಳ್ಕೊತೀರಿ ಅಂತ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್.
ನಾವು ಗೋಲ್ಡ್ ಅಂತ ಬಂದಾಗ ವಿ ಆಲ್ವೇಸ್ ಥಿಂಕ್ ಇನ್ ದ ಲಾಂಗ್ ಟರ್ಮ್. ಬಟ್ ಅದೇ ಈಕ್ವಿಟಿ ಮಾರ್ಕೆಟು ಬೇರೆ ಇನ್ಸ್ಟ್ರೂಮೆಂಟ್ಸ್ ಆದಾಗ ನಮ್ಮ ಹತ್ರ ಆ್ಯಪ್ ಇರುತ್ತೆ, ಆ್ಯಪ್ನಲ್ಲಿ ನಾವು ಡೇಟಾ ನೋಡ್ತೀವಿ, ಎವ್ರಿ ಡೇ ವಿ ಟ್ರೈ ಟು ಆ್ಯಕ್ಟ್. ಸೊ ಅದೇ ಪ್ರಿನ್ಸಿಪಲನ್ನು ಬೇರೆ ಅಸೆಟ್ಟಿಗೂ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಯು ವಿಲ್ ಆಲ್ವೇಸ್ ಜನರೇಟ್ ಅ ಬೆಟರ್ ರಿಟರ್ನ್ಸ್. ಯಾಕೆಂದರೆ ಇಲ್ಲಿ ನೋಡಿ 10 year ಗೋಲ್ಡಲ್ಲಿ ಹೋಲ್ಡ್ ಮಾಡಿದವರು 2% ರಿಟರ್ನ್ಸ್ ಇದೆ. ಬಟ್ ಅದೇ ಅಂದರೆ ಮಿನಿಮಮ್ಮು. ಬಟ್ ಮೀಡಿಯನ್ ರಿಟರ್ನ್ ನೋಡಿದ್ರೆ 9% ಇದೆ. ಸೊ ಲಾಂಗ್ ಟರ್ಮ್ದಲ್ಲಿ ಕೊಟ್ಟಿದೆ, ಬಟ್ ಅಟ್ ದ ಸೇಮ್ ಟೈಮ್ ವೊಲ್ಯಾಟಿಲಿಟಿ ಈಸ್ ವೆರಿ ವೆರಿ ಹೈ. ಡ್ರಾಡೌನು ಇದು ಒಂದು ಡೇಟಾ ಅನಲೈಸಸ್ ಮಾಡಬೇಕು. ಡ್ರಾಡೌನ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಯಾವುದೇ ಪ್ರಾಡಕ್ಟ್ ಯಾವುದೇ ಅಸೆಟ್ ಕ್ಲಾಸ್, ಇದ್ರ ಬಗ್ಗೆ ಬಿಟ್ಬಿಡಿ, ಗೋಲ್ಡ್ ಬಗ್ಗೆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ, 1 ಲಕ್ಷ ಇದ್ದದ್ದು 1,50,000 ಆಯಿತು. 1,50,000 ಆದ ನಂತರ ಎಷ್ಟು ಕೆಳಗಡೆ ಬೀಳೋ ಚಾನ್ಸಸ್ ಇದೆ ಅಥವಾ ಎಷ್ಟು ಕೆಳಗಡೆ ಬಿದ್ದಿದೆ? ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಹೈಯೆಸ್ಟ್ ರಿಟರ್ನ್ಸ್ ಹೋದ ನಂತರ ಎಷ್ಟು ಕೆಳಗಡೆ ಬಿದ್ದಿದೆ, ಅದು ಕೂಡ ರಿಸ್ಕ್ ಅನಾಲಿಸಿಸ್ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಡ್ರಾಡೌನ್ ಅಂತಾರೆ. ಡ್ರಾಡೌನ್ ನೋಡಿ, ಮ್ಯಾಕ್ಸಿಮಮ್ ಡ್ರಾಡೌನು 1978ರಿಂದ 2025 47-48 ವರ್ಷ ಡೇಟಾದಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ, ನೀವು 1 ಲಕ್ಷ ಹೂಡಿಕೆ ಮಾಡಿದರೆ ಅಥವಾ ಅದು ಒಂದು 5 ಲಕ್ಷ ರೀಚ್ ಆಗಿದ್ದರೆ 5 ಲಕ್ಷದಿಂದ 45% ಡೌನ್ ಆಗಿರುವಂಥ ಚಾನ್ಸಸ್ ಇದೆ ಹಿಂದೆ ಹಿಸ್ಟ್ರಿಯಲ್ಲಿ. ಅದೇ ಥರ ಎವರೇಜ್ ಡ್ರಾಡೌನು 8.95, ಮೀಡಿಯನ್ನು 5.4. ಸೊ ಇದೇನು ತೋರಿಸುತ್ತಂದರೆ, ನಿಮ್ಮ ಇನ್ವೆಸ್ಟ್ಮೆಂಟು ಹೈ ಹೋದ ತಕ್ಷಣ ದೇರ್ ಈಸ್ ಎ ಪಾಸಿಬಿಲಿಟಿ ಟು ಡ್ರಾಪ್ ಡೌನ್ ಫ್ರಾಮ್ ಯುವರ್ ಪೀಕ್ ಟು ಅರೌಂಡ್ 5%. ಸೊ ಈ ವೊಲ್ಯಾಟಿಲಿಟಿಯನ್ನು ನೀವು ಡೈಜೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದರೆ ಮಾತ್ರ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ. ಈ 5 ವರ್ಷದ ಡೇಟಾ ನೋಡಿಬಿಟ್ಟು, ಈ ಯಾರೋ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು, ಅಥವಾ ಇಲ್ಲಿ ಗೋಲ್ಡ್ ಪ್ರೈಸ್ ಅಪ್ ಆಗುತ್ತೆ ಇನ್ನು ನಮ್ಮ ಕೈಗೆ ಸಿಗೋದೇ ಇಲ್ಲ ಅಂದ್ಬಿಟ್ಟು ಡೋಂಟ್ ಇನ್ವೆಸ್ಟ್ ಇನ್ ದ್ಯಾಟ್ ಸೆನ್ಸ್. ಇನ್ಸ್ಟೆಡ್ ಆಫ್ ದ್ಯಾಟ್ ಒನ್ ನೀವು ಗೋಲ್ಡನ್ನು ವೊಲ್ಯಾಟಿಲಿಟಿಯನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿದ್ದು ತುಂಬ ಇಂಪಾರ್ಟೆಂಟು. ಹಾಗಾದರೆ ನಾನು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡುವಾಗ ನನ್ನ ಗೋಲ್ಡ್ ಹೋಲ್ಡಿಂಗ್ ಎಷ್ಟಿರಬೇಕು? ಐಡಿಯಲಿ 10 to 15% ಇದ್ದರೆ ಒಳ್ಳೆಯದು. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಕೇಸ್ ಟು ಕೇಸು. ರಿಸ್ಕ್ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ, ಬಟ್ ಐ ಹಾರ್ಡ್ಲಿ ಬಿಲೀವ್ ಆನ್ ರಿಸ್ಕ್ ಅಪಟೈಟ್. ಯಾಕೆಂದರೆ ಮಾರ್ಕೆಟ್ ಅಪ್ ಆಗುವಾಗ ಅಥವಾ ಯಾವುದೇ ಅಸೆಟ್ ಅಪ್ ಆಗುವಾಗ ಎಲ್ಲರೂ ರಿಸ್ಕ್ ಟೇಕರ್ ಆಗಿರ್ತಾರೆ. ವೆನ್ ದ ಮಾರ್ಕೆಟ್ ಸ್ಟಾರ್ಟ್ ಟು ಗೋಸ್ ಡೌನ್, ದೆನ್ ಆಲ್ವೇಸ್ ದೇ ಟ್ರೈ ಟು ಮೂವ್ ಟು ದ ಸೇಫ್ಟಿ ನೆಟ್. ಫಾರ್ ಎಕ್ಸಾಂಪಲ್ಲು, ಈ ಗೋಲ್ಡ್ ಬಗ್ಗೆ ದೀಪಾವಳಿ ಟೈಮ್ದಲ್ಲಿ ಗೋಲ್ಡ್ ತುಂಬ ಅಪ್ ಟ್ರೆಂಡ್ ಆದಾಗ ಎವ್ರಿ ಡೇ ಐ ಯೂಸ್ ಟು ಗೆಟ್ ದ ಕ್ವಶನ್ಸ್ ಲೈಕ್ ವೆದರ್ ಐ ಶುಡ್ ಎಂಟರ್ ಇನ್ ಟು ದ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ನಾಟ್. ಬಟ್ ಅದು ಹೋಗ್ಬಿಟ್ಟು ಈಗ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟಿಗೆ ಹೋಗಿದೆ. ಸೊ ವಿ ಟ್ರೈ ಟು ಅಕ್ಯುಮುಲೇಟ್ ವೆನ್ ಆ್ಯಕ್ಚುಲಿ ಪ್ರೈಸಸ್ ಗೋಸ್ ಅಪ್. ಸೊ ಅದಕ್ಕೋಸ್ಕರ ರಿಸ್ಕನ್ನು ನೀವು ಅನಲೈಸ್ ಮಾಡೋದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಮೋರ್ ಓವರು ಈ ಅಪ್ ಟ್ರೆಂಡ್ ಆಗಿರುವಂಥ ಟೆನ್ಯೂರ್ ನೋಡಿಬಿಟ್ಟು ರಿಸ್ಕ್ ಅಪಟೈಟನ್ನು ಹೆಚ್ಚಿಗೆ ಮಾಡ್ಕೋಬೇಡಿ. ಸೊ ಇಲ್ಲಿ ನೋಡಿ 10 to 15% ನೀವು ಅಲೋಕೇಟ್ ಮಾಡ್ಬೋದು. ಅಲೋಕೇಟ್ ಮಾಡ್ತೀನಿ ಅಂದಾಗ ನೀವೇನು ಗಮನ ಇಡಬೇಕಂದ್ರೆ, ಸ್ಟ್ರಿಕ್ಟ್ಲಿ ಇಟ್ ಶುಡ್ ಬಿ ಫಾರ್ ದ ಲಾಂಗ್ ಟರ್ಮ್ ಗೋಲ್ಸ್. ನಿಮ್ಮ ಗೋಲ್ ಏನಾದರೂ 5 ವರ್ಷದ ಕೆಳಗಡೆ ಇದೆ ಅಂದರೆ ಡೋಂಟ್ ಎಂಟರ್ ಇನ್ ಟು ದ ಗೋಲ್ಡ್ ಮಾರ್ಕೆಟ್ ಆಲ್ಸೋ. ಈ ಸ್ಟಾಕ್ ಮಾರ್ಕೆಟಿಗೆ ಹೇಗೆ ಮ್ಯೂಚುವಲ್ ಫಂಡ್ ಆಗಲಿ ಅಥವಾ ಇಕ್ವಿಟಿ ಮಾರ್ಕೆಟ್ ಆಗಲಿ ನೀವು ಲಾಂಗ್ ಟರ್ಮ್ದಲ್ಲಿ ಮಾತ್ರ ನೀವು ಹೂಡಿಕೆ ಮಾಡಬೇಕಂತಿರಲ್ಲ, ಅದೇ ಥರನೇ ನೀವೇನಾದರೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ 10 to 15% ಯು ಕ್ಯಾನ್ ಅಲೋಕೇಟ್, ಬಟ್ ಅಟ್ ದ ಸೇಮ್ ಟೈಮ್ ಸ್ಟ್ರಿಕ್ಟ್ಲಿ ಫಾರ್ ದ ಲಾಂಗ್ ಟರ್ಮ್ ಗೋಲ್ಸ್, ನಾಟ್ ಫಾರ್ ದ ಶಾರ್ಟ್ ಟರ್ಮ್ ಗೋಲ್ಸ್. ಯಾಕೆ ಅಂದರೆ ಈವನ್ ನೀವು 5 years ಹೋಲ್ಡ್ ಮಾಡಿದ್ರು ಕೂಡ ದೇರ್ ಆರ್ ಅ ಪಾಸಿಬಿಲಿಟೀಸ್ ವೇರ್ ದ ರಿಟರ್ನ್ಸ್ ಮೇ ಬಿ ನೆಗೆಟಿವ್ ಆಲ್ಸೋ. ಸೊ ಅದಕ್ಕೋಸ್ಕರ ನಿಮ್ಮ ಗೋಲ್ ಏನಾದರೂ ಮೋರ್ ದೆನ್ 5 years ಇದ್ದರೆ ಆವಾಗ ನೀವು ಗೋಲ್ಡನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ 10-15% ನಾನು ಇನ್ಕ್ಲೂಡ್ ಮಾಡ್ತೀನಿ ಅಂದರೆ ವೆದರ್ ಇಟ್ ಶುಡ್ ಬಿ ಗೋಲ್ ಬೇಸ್ ಆರ್ ಎಲ್ಸ್ ಓವರ್ ಆಲ್ ಪೋರ್ಟ್ಫೋಲಿಯೋ. ಓವರ್ ಆಲ್ ಪೋರ್ಟ್ಫೋಲಿಯೋ ಕಡೆ ನೋಡಬೇಡಿ. ಯಾಕಂದರೆ ಓವರ್ ಆಲ್ ಪೋರ್ಟ್ಫೋಲಿಯೋ ನೋಡುವಾಗ ನಿಮಗೆ ಡಿಫ್ರೆಂಟ್ ಗೋಲ್ ಇರುತ್ತೆ, ಡಿಫ್ರೆಂಟ್ ಟೈಮ್ ಹಾರಿಜನ್ ಇರುತ್ತೆ. ನಿಮಗೆ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಇದೆ, ಬಟ್ ಓವರ್ ಆಲ್ ಪೋರ್ಟ್ಫೋಲಿಯೋ ನೋಡಿದಾಗ ಅದಕ್ಕೂ ನೀವು ಫಂಡ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಈ ಗೋಲ್ಡನ್ನು ನೀವು ಲಾಂಗ್ ಟರ್ಮ್ ಗೋಲ್ಸ್ಗಳಿಗೆ ಮಾತ್ರ ಇನ್ಕ್ಲೂಡ್ ಮಾಡೋದು ಒಳ್ಳೆಯದು. ನಂತರ ಫಿಸಿಕಲ್ ಗೋಲ್ಡ್ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್. ನಾವು ಭಾಳಷ್ಟು ಜನ ತಪ್ಪು ಮಾಡೋದು ಎಲ್ಲಂದರೆ, ವಿ ಕಾಂಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದ ಕಮೋಡಿಟಿ. ನಾನು ಗೋಲ್ಡು ಅಥವಾ ಸಿಲ್ವರನ್ನು ಅಥವಾ ರಿಯಲ್ ಎಸ್ಟೇಟನ್ನಾಗಲಿ ಆ್ಯಸ್ ಎನ್ ಕಮೋಡಿಟಿ ಅಂತ ನಾನು ತೊಗೊಳ್ಳುವಾಗ ವಿ ಮಸ್ಟ್ ನಾಟ್ ಕನ್ಸಿಡರ್ ದ್ಯಾಟ್ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟು. ಅದು ನನ್ನ ಖುಷಿಗೋಸ್ಕರ ಮಾಡ್ತಾ ಇರ್ತೀನಿ ಅಥವಾ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತಾ ಇರ್ತೀನಿ. ಅಲ್ಲಿ ಪ್ರೈಸ್ ಅಪ್ ಆದ ತಕ್ಷಣ ನಾನು ಸೇಲ್ ಮಾಡಲ್ಲ ಮಾರ್ಕೆಟಿಗೆ ಹೋಗ್ಬಿಟ್ಟು. ಬಟ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಟ್ರೀಟ್ ಮಾಡುವಾಗ ಫಿಸಿಕಲ್ ಗೋಲ್ಡನ್ನು ಯಾಕೆ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. 10 grams ಗೋಲ್ಡು 22 ಕ್ಯಾರೆಟ್ ಗೋಲ್ಡ್ ಚೈನ್ ತೊಗೊತಾ ಇದ್ದೀರ ಅಂತ ತಿಳ್ಕೊಳ್ಳಿ. ಒಂದು ಶಾಪ್ದಲ್ಲಿ 24 ಕ್ಯಾರೆಟ್ ಗೋಲ್ಡ್ ಸಿಗೋದಿಲ್ಲ, ಯಾಕಂದರೆ ಇಟ್ ಇಸ್ ವೆರಿ ಸ್ಮೂತ್. ಟು ಮೇಕ್ ಇಟ್ ಫಿಸಿಬಲ್ ದೇ ಆ್ಯಡ್ ಸರ್ಟನ್ ವೇಸ್ಟೇಜ್ ಆಲ್ಸೋ. ಸೊ 22 ಕ್ಯಾರೆಟ್ ಗೋಲ್ಡ್ ನೀವು ತೊಗೊಂಡಾಗ ಗೋಲ್ಡ್ ವ್ಯಾಲ್ಯೂ 9160 ಅಂದರೆ 24 ಕ್ಯಾರೆಟ್ ಗೋಲ್ಡು 10,000 ಇದೆ ಅಂದರೆ ಅಥವಾ 1,000 ಇದೆ ಅಂದರೆ
ಒಂದು 10 ಗ್ರಾಮ್ ಗೋಲ್ಡ್ ತೊಗೊತಾ ಇದ್ದೀರಾ ಅಂದರೆ 22 ಕ್ಯಾರೆಟ್ ರೇಟ್ ಅಂದರೆ 9160 ಆಯಿತು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ವೇಸ್ಟೇಜ್ ಚಾರ್ಜಸ್ ಹಾಕ್ತಾರೆ, ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ. ಸೊ ಟೋಟಲ್ ನಿಮಗೆ 10,992 ಆಗುತ್ತೆ. ಇದು ಜಸ್ಟ್ ಏನು ಎಕ್ಸಾಂಪಲ್ಲ. ಸೊ ನೀವು GST ಪೇ ಮಾಡಿಬಿಟ್ಟು ಫಾರ್ ದ 10 ಗ್ರಾಮ್ ಆಫ್ ಎ ಗೋಲ್ಡ್ ವಿಚ್ ಇಸ್ ವ್ಯಾಲ್ಯೂ ವರ್ತ್ ಆಫ್ 9160, ಯು ಆರ್ ಆ್ಯಕ್ಚುಲಿ ಪೇಯಿಂಗ್ 11,322. ಸೊ ಅದು 9.16 ಗ್ರಾಮ್ ಇರುತ್ತೆ. ಇದನ್ನು ಸೆಲ್ ಮಾಡಿದಾಗ ಏನಾಗುತ್ತೆ, ಆ 11,322 ಗೋಲ್ಡ್ ಕೊಟ್ಟು ನೀವೇನು 10 ಗ್ರಾಮ್ ಗೋಲ್ಡ್ ತೊಗೊಂಡಿದ್ದೀರಲ್ಲ, ಅದನ್ನು ಅವತ್ತೇ ನೀವು ಹೊರಗಡೆ ಬಂದುಬಿಟ್ಟು ಮತ್ತೆ ಅದೇ ಶಾಪಿಗೆ ಹೋಗಿ ನೀವು ತೊಗೊಂಡು ಸೆಲ್ ಮಾಡ್ತೀನಿ ಅಂದರೆ ಆಲ್ ದೀಸ್ ನೆಗೆಟಿವಿಟೀಸ್ ವಿಲ್ ಬ್ರಿಂಗ್ ಇನ್. ಒಂದು, ನೀವೇನು ಕೊಟ್ಟಿರುವಂಥ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ಸು, GST, ಒನ್ ಫಾರ್ ಆಲ್ ಇಟ್ಸ್ ಗೋಸ್ ಆಫ್. ಅದನ್ನು ಅವರು ರಿಟರ್ನ್ ಇದು ಮಾಡಲ್ಲ. ನಂತರ ನೀವು ಯಾವಾಗಲೇ ನೋಡಿ, ಯಾವುದೇ ಶಾಪ್ದಲ್ಲಿ ಹೋಗಿ, ಗೋಲ್ಡ್ ಬೈಯಿಂಗ್ ಒಂದು ಪ್ರೈಸ್ ಇರುತ್ತೆ, ಗೋಲ್ಡ್ ಸೆಲ್ಲಿಂಗ್ ಒಂದು ಪ್ರೈಸ್ ಇರುತ್ತೆ. ಅವರು ನಿಮ್ಮಿಂದ ತೊಗೊಳ್ಳುವಂಥ ಗೋಲ್ಡ್ಗೆ ಯಾವಾಗಲೂ ಕಮ್ಮಿ ಇಟ್ಟಿರ್ತಾರೆ, ತಾವು ಕೊಡುವಂಥ ಪ್ರೈಸ್ ಯಾವಾಗಲೂ ಹೆಚ್ಚಿಗಿರುತ್ತೆ. ಸೊ ಆ ಡಿಫ್ರೆನ್ಸ್, ಅದನ್ನು ಮಾರ್ಜಿನ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ಸ್ ಅರೌಂಡ್ 366, ಅಂದರೆ ಒಂದು 4% ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಂಡ್ರು ಕೂಡ ಯು ರಿಸೀವ್ ಅರೌಂಡ್ 8794 ವರ್ತ್ ಆಫ್ ಎ ಮನಿ. ಇಫ್ ಯು ಸೆಲ್ 11,000 ಇರುವಂಥ ನೀವು ಕೊಟ್ಟು ಏನು ತೊಗೊಂಡಿರುವಂಥ ಫಿಸಿಕಲ್ ಗೋಲ್ಡನ್ನು ಅವತ್ತೇ ನೀವು ಸೆಲ್ ಮಾಡ್ಬೇಕಂದ್ರೆ ಯು ವಿಲ್ ಲೂಸ್ ಆಲ್ಮೋಸ್ಟ್ ಅರೌಂಡ್ 22% ಆನ್ ದ ಸೇಮ್ ಡೇ. ಸೊ ಇದನ್ನು, ಈ 22%ಅನ್ನು ನೀವು ಓವರ್ಟೇಕ್ ಮಾಡ್ಬೇಕಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟು 3 ವರ್ಷದಲ್ಲಿ 8.8% ಮಾಡಬೇಕಾಗುತ್ತೆ. ದೆನ್ ಯು ಬ್ರೀಸ್ ದಟ್ ಲೆವೆಲ್ 8.8%. ಆ ಗೋಲ್ಡ್ ಏನಾದರೂ ಅಪ್ ಆದರೆ ದೆನ್ ಇಟ್ ವಿಲ್ ಸೆಟ್ ಆಫ್ ದಟ್ 22% ಲಾಸ್ ವಾಟ್ ಯು ಮೇಡ್ ಇಟ್ ಬಿಕಾಸ್ ಆಫ್ ದ ಗೋಲ್ಡ್ ಪ್ರೈಸ್, ಗೋಲ್ಡ್ ಇದು ಫಿಸಿಕಲ್ ಗೋಲ್ಡ್ ತೊಗೊಂಡಿದ್ದಕ್ಕೋಸ್ಕರ. ಸೊ ಅದೇ ಥರ 20 ಇಯರ್ಸ್ ಆಗಬೇಕಂದ್ರೆ 1.3. ನಂತರ ಇನ್ನೊಂದು ಸೀನಿಯರ್ ಏನು ಮಾಡಿದ್ದೀನಿ ಅಂದರೆ, ಅಕಸ್ಮಾತ್ ನೀವು ಆ ಗೋಲ್ಡ್ ತೊಗೊಂಡಿದ್ದೀರಲ್ಲ 9160 ಏನೋ ವ್ಯಾಲ್ಯೂ ಇತ್ತಲ್ಲ, ಸೊ ಆ 9160 ನೀವು ಬ್ಯಾಂಕ್ ಎಫ್ ಡಿಗಿಂತ ರಿಟರ್ನ್ಸ್ ಹೆಚ್ಚಿಗೆ ಬರ್ಬೇಕಂದ್ರೆ ಆ ಗೋಲ್ಡು 3 ವರ್ಷದಲ್ಲಿ 16% ರಿಟರ್ನ್ಸ್ ಅಪ್ ಟ್ರೆಂಡ್ ಆಗಬೇಕು. 5 ವರ್ಷ ಅಂದರೆ 12%, 7 ವರ್ಷ ಅಂದರೆ 10%, 10 ವರ್ಷ ಅಂದರೆ 9.7%. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಹೈಲೈಟ್ ಹಿಯರ್ ಈಸ್, ನೀವು ಗೋಲ್ಡನ್ನು ತಗೊಳ್ಳುವಾಗ ಫಸ್ಟ್ ಯು ಮಸ್ಟ್ ಹ್ಯಾವ್ ಎ ಕ್ಲಾರಿಟಿ, ನಾನು ಎದಕ್ಕೆ ತೊಗೊತಾ ಇದ್ದೀನಿ ಅಂತ. ನಾನೇನಾದರೂ ನನ್ನ ಪರ್ಸನಲ್ ಯೂಸೇಜಿಗೆ ತೊಗೊತಾ ಇದ್ರೆ ಅಂದರೆ ಎಲ್ಲ ಕ್ಯಾಲ್ಕುಲೇಷನನ್ನು ಮರ್ತು ಬಿಡ್ರಿ, ಬಿಕಾಸ್ ಇಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ಕಮೋಡಿಟಿ ಫಾರ್ ಯು. ಬಟ್ ನಾನು ಇನ್ವೆಸ್ಟ್ಮೆಂಟ್ ಅಂತ ನಾನು ತೊಗೊತಾ ಇದ್ದೀನಿ, ನನ್ನ ಪರ್ಸನಲ್ ಯೂಸೇಜಿಗೆ ಅಲ್ಲ ಅಂದಾಗ ಯು ಮಸ್ಟ್ ಅವಾಯ್ಡ್ ದ ಫಿಸಿಕಲ್ ಗೋಲ್ಡ್ ಆಸ್ ಅರ್ಲಿ ಆಸ್ ಪಾಸಿಬಲ್. ನಂತರ ಗೋಲ್ಡ್ ನೀವು ಸೆಲ್ ಮಾಡ್ಲಿಕ್ಕೆ ಹೋದಾಗಲೂ ಕೂಡ ಇಂಥ ಇಶ್ಯೂ ಇರುತ್ತೆ. ಲಾರ್ಜ್ ಓರಿಯೆಂಟೆಡ್ ಜ್ಯುವೆಲ್ಲರು 90-95% ಕೊಡ್ತಾರೆ, ಲೋಕಲ್ ಆರ್ಗನೈಸೇಷನ್ 85 to 90% ಕೊಡ್ತಾರೆ. ಸೊ ಆಬ್ವಿಯಸ್ಲಿ ನೀವು ದುಡ್ಡನ್ನು ಕಳ್ಕೊತೀರಾ. ಆ್ಯಂಡ್ ಮೋರ್ ಓವರು ಕ್ಯಾಶ್ ಟ್ರಾನ್ಸಾಕ್ಷನ್ ಕೂಡ ಮಾಡ್ಲಿಕ್ಕೆ ನೋಡ್ತಾರೆ ಜನ, ಬಟ್ ಎಕ್ಸೆಪ್ಟಿಂಗ್ ಮೋರ್ ದ್ಯಾನ್ 2 lakh ಈಸ್ ಆಲ್ಸೋ ನಾಟ್ ರೆಗ್ಯುಲೇಟೆಡ್. ಸೊ ಫಾರ್ ದ್ಯಾಟ್ ರೀಸನ್ ಅವಾಯ್ಡ್ ದ ಫಿಸಿಕಲ್ ಗೋಲ್ಡ್ ಆಸ್ ಎನ್ ಇನ್ವೆಸ್ಟ್ಮೆಂಟ್ ವೆನ್ ಎವರ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ಅ ಕಮೋಡಿಟಿ. ನಂತರ ಈಗ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಿದೆ. 3% GST ಆನ್ ಮೆಟಲ್ ಆ್ಯಂಡ್ 5% GST ಆನ್ ಮೇಕಿಂಗ್ ಚಾರ್ಜಸ್ ವೆನ್ ಯು ಬೈ ದ ಫಿಸಿಕಲ್ ಗೋಲ್ಡ್. 3% GST ಆನ್ ಮೆಟಲ್ ವ್ಯಾಲ್ಯೂ, 3% GST ಆನ್ ಡಿಜಿಟಲ್ ಗೋಲ್ಡ್. ಡಿಜಿಟಲ್ ಗೋಲ್ಡ್ ಬಗ್ಗೆ ಆ ನಂತರ ಮಾತಾಡೋಣ. ಸೊ ಇನ್ನೊಂದು ಸ್ಕೀಮ್ ಇದೆ, ಈ ದೊಡ್ಡ ದೊಡ್ಡ ಶಾಪ್ಗಳು ಗೋಲ್ಡ್ ಸ್ಕೀಮನ್ನು ಆಫರ್ ಮಾಡ್ತಾರೆ. 11 ತಿಂಗಳ ನೀವು ತುಂಬಿ 1 ತಿಂಗಳ ನಾವು ಕೊಡ್ತೀವಿ ಆ್ಯಂಡ್ ನಿಮಗೆ ಜ್ಯುವೆಲರಿ ಸಿಕ್ಬಿಡುತ್ತೆ ಅಂತ. ಇದು ಎಷ್ಟು ಒಂದು ಅಂದರೆ, ಟು ಬಿ ಫ್ರ್ಯಾಂಕ್ ಅಂದರೆ ಇಟ್ ಈಸ್ ಜಸ್ಟ್ ಟು ರಿಟೇನ್ ದ ಕ್ಲೈಂಟ್ಸು. ಯಾವ ಶಾಪು ಎಲ್ಲಿಯೂ ಸೋಷಿಯಲ್ ಸರ್ವಿಸಿಗೋಸ್ಕರ ಬಂದಿಲ್ಲ. ದೇ ಆರ್ ಇನ್ ಟು ದ ಪ್ಯೂರ್ಲಿ ಬಿಸ್ನೆಸ್ಸು. ಬಿಸ್ನೆಸ್ ಮಾಡ್ಬೇಕಂತ ಬಂದಾಗ ದೇ ವಾಂಟ್ ಟು ಟ್ರೈ ಆರ್ ದೇ ಟ್ರೈ ಟು ರಿಟೇನ್ ದ ಕಸ್ಟಮರ್ಸು. ಈ ಸ್ಕೀಮ್ ಏನಿದೆಯಲ್ಲ ಇಟ್ ಈಸ್ ಪ್ಯೂರ್ಲಿ ಫಾರ್ ದ ಪರ್ಪಸ್ ಆಫ್ ರಿಟೈನಿಂಗ್ ದ ಕ್ಲೈಂಟ್ಸು. ಒಂದನೇದ್ದು. ಎರಡನೇದ್ದು, ನೀವು ಅವರಿಂದ ತೊಗೊಂಡಾಗ ಮತ್ತೆ ನಾನು ಆಗಲೇ ಹೇಳಿದಾಗೆ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು, GST ಎಲ್ಲದೂ ಅಪ್ಲೈ ಆಗುತ್ತೆ. 0 ಇಂಟ್ರೆಸ್ಟ್ ಆನ್ ಯುವರ್ ಮನಿ ಫಾರ್ ಅಪ್ ಟು 11 months. ನೀವೇನು ಕೊಡುವಂಥ ಅಮೌಂಟ್ ಇರುತ್ತಲ್ಲ ದ್ಯಾಟ್ ವಿಲ್ ನಾಟ್ ಅರ್ನ್ ಅ ಸಿಂಗಲ್ ಪೆನ್ನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಕಲೆಕ್ಟ್ ಮಾಡುವಂಥ ಏನು ಸಿಸ್ಟಮ್ ಇದೆಯಲ್ಲ ಈ ಜ್ಯುವೆಲರಿ ಶಾಪ್ಗಳಿಂದ, ಇಟ್ ಈಸ್ ಕಂಪ್ಲೀಟ್ಲಿ ಅನ್ರೆಗ್ಯುಲೇಟೆಡ್. ನೋ ಒನ್ ಈಸ್ ರೆಗ್ಯುಲೇಟಿಂಗ್ ದ್ಯಾಟ್ ಒನ್. RBI ಏನೂ ಅಲ್ಲ, ಯಾರೂ ಅಲ್ಲ. ಸೊ ಇಂಥ ಸಿಚುವೇಶನ್ದಲ್ಲಿ ಯು ಹ್ಯಾವ್ ಟು ಇನ್ವೆಸ್ಟ್ ಓನ್ಲಿ ಬೇಸ್ಡ್ ಆನ್ ದ ಟ್ರಸ್ಟ್ ವಿತ್ ಅ ಜ್ಯುವೆಲರಿ ಶಾಪ್. ಎಷ್ಟು ಜನ ಡಿಜಿಟಲ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಯೂಸಿಂಗ್ ದ ಆ್ಯಪ್ಸ್? ಆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವಾಗಾದರೂ ವಿಚಾರ ಮಾಡಿದ್ದೀರಾ ನನಗೇನಾದರೂ ಮೋಸ ಆದರೆ ಹೇಗೆ ದುಡ್ಡು ತಗೊಳ್ಳೋದಂತ? ಡಿಜಿಟಲ್ ಗೋಲ್ಡ್ ಈಸ್ ಅನ್ರೆಗ್ಯುಲೇಟೆಡ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾಟ್ಫಾರ್ಮು. ಯಾರು ಅದನ್ನು ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ SEBI ವಾರ್ನ್ಡ್ ಅಬೌಟ್ ದಿಸ್ ಆಲ್ಸೋ. ಸೊ ಅದಕ್ಕೋಸ್ಕರ ನೀವೇನಾದರೂ ಡಿಜಿಟಲ್ ಗೋಲ್ಡಿಂದ ನಿಮ್ಮ ಆ್ಯಪ್ನಿಂದ ನೀವೇನಾದರೂ ಮಾಡ್ತಾ ಇದ್ದರೆ ಬೆಟರ್ ಟು ಕಮ್ ಔಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಇದನ್ನೇ ಯಾರೂ ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನೋಟ್ SEBI ರೆಗ್ಯುಲೇಟೆಡ್ ಅಂದರೆ SEBI ರೆಗ್ಯುಲೇಟೆಡ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಔಟ್ ಟು ಗೋ ಫಾರ್ ಸಮ್ ಅದರ್ ಆಪ್ಷನ್ಸ್. ಬಟ್ ಡಿಜಿಟಲ್ ಗೋಲ್ಡನ್ನು
ಅವಾಯ್ಡ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಡಿಜಿಟಲ್ ಗೋಲ್ಡ್ ವರ್ಸಸ್ ಗೋಲ್ಡ್ ETF ಕಂಪ್ಯಾರಿಸನ್ ಮಾಡಿದ್ರೆ ಡಿಜಿಟಲ್ ಗೋಲ್ಡ್ ಈಸ್ ಸೋಲ್ಡ್ ಬೈ ದ ಆ್ಯಪ್ಸ್, ಲೈಕ್ ಸೋ ಮೆನಿ ಆ್ಯಪ್ಸ್ ಆರ್ ದೇರ್. ಆ್ಯಂಡ್ ನೀವು ಫಿಸಿಕಲ್ ಗೋಲ್ಡ್ ಜ್ಯುವೆಲರಿ ತೊಗೊತೀನಿ ಅಂದರೆ ಫಿಸಿಕಲ್ ಗೋಲ್ಡ್ ಡೆಲಿವರಿ ತೊಗೊತೀನಿ ಅಂದರೆ obviously you have to pay the GST of 3%. ನಾನು ಆಗಲೇ ಹೇಳಿದ ಹಾಗೆ ನೋ ಒನ್ ಈಸ್ ರೆಗ್ಯುಲೇಟಿಂಗ್ ದಿಸ್ ಒನ್. ಆ್ಯಂಡ್ ವೆರಿ ಸ್ಮಾಲ್ ಅಮೌಂಟಿಗೆ ನೀವು ಬೈ ಮಾಡ್ಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ಡಿಜಿಟಲ್ ಗೋಲ್ಡ್ದಲ್ಲಿ ಯು ಕಾಂಟ್ ಹೋಲ್ಡ್ ಇಟ್ ಫಾರ್ ಎವರ್. ದೆರ್ ಇಸ್ ಸರ್ಟನ್ ಲಿಮಿಟೇಷನ್. 5 ರಿಂದ 6 ವರ್ಷದ ಒಳಗೆ ಮಾತ್ರ ನೀವು ಸೆಲ್ ಮಾಡಬೇಕಾಗುತ್ತೆ ಅಥವಾ ಫೋರ್ಸ್ ಸೆಲ್ಡ್ ಆಗುತ್ತೆ. ಬಟ್ ದಟ್ ಮೇ ನಾಟ್ ಬಿ ದ ಕೇಸ್ ವಿತ್ ಅ ಗೋಲ್ಡ್ ETFs ಆರ್ ಗೋಲ್ಡ್ ಮ್ಯೂಚುವಲ್ ಫಂಡ್ಸು. 99.5 ಪ್ಯೂರಿಟಿ ಇರುತ್ತೆ, ಟ್ರೇಡೆಡ್ ಆನ್ NSE ಆ್ಯಂಡ್ BSE, ಆ್ಯಂಡ್ ನೋ GST ಅಟ್ ಆಲ್. GST ಕಾನ್ಸೆಪ್ಟ್ ಇಲ್ಲ, ಬಿಕಾಸ್ ಯು ಆರ್ ನಾಟ್ ಟೇಕಿಂಗ್ ದ ಫಿಸಿಕಲ್ ಡೆಲಿವರಿ ಆಫ್ ದ ಗೋಲ್ಡ್. ಆ್ಯಂಡ್ ಆನ್ ರಿಡಿಮ್ಷನ್ ಯು ಗೆಟ್ ದ ಕ್ಯಾಶ್, ನಾಟ್ ಎ ಫಿಸಿಕಲ್ ಗೋಲ್ಡ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿಜಿಟಲ್ ಗೋಲ್ಡ್ ಆ್ಯಂಡ್ ಗೋಲ್ಡ್ ETF. ಬಟ್ ಗೋಲ್ಡ್ ETF ಮಾಡುವಾಗ ನೀವು ಡಿಮ್ಯಾಟ್ ಅಕೌಂಟು ಬೇಕಾಗುತ್ತೆ. ಸೊ ದ್ಯಾಟ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್. ಗೋಲ್ಡ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಫಂಡ್ ಆಫ್ ಫಂಡ್ ವರ್ಸಸ್ ಸೋವರ್ಜಿನ್ ಗೋಲ್ಡ್ ಬಾಂಡ್. ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂದರೆ ದೇ ವಿಲ್ ಅಗೇನ್ ಇನ್ವೆಸ್ಟ್ ಇನ್ ಎ ಗೋಲ್ಡ್ಸ್ ಓನ್ಲಿ. ಗೋಲ್ಡ್ ಫಂಡ್ ಆಫ್ ಫಂಡ್ ಅಂದರೆ ದೇ ವಿಲ್ ಇನ್ವೆಸ್ಟ್ ಇನ್ ಎ ETF ಲೈಕ್ ವಾಟ್ ವಿ ಡಿಸ್ಕಸ್ ಅರ್ಲಿಯರು. ಬಟ್ ಸೋವರ್ಜಿನ್ ಗೋಲ್ಡ್ ಬಾಂಡ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಕಾಣಿಸುತ್ತೆ, ಯಾಕಂದರೆ ಎಲ್ಲರೂ ತೊಗೊಂಡಿದ್ದೀರಾ. ಬಟ್ ಟು ಸರ್ಟನ್ ಎಕ್ಸ್ಟೆಂಟ್ ಒಂದು ಚೇಂಜ್ ಏನಾಗಿದೆ ಅಂದರೆ ಫ್ರಮ್ ಬಜೆಟ್ 2026 ನೀವೇನಾದರೂ ಸೆಕೆಂಡ್ರಿ ಮಾರ್ಕೆಟಿಂದ ಬೈ ಮಾಡಿದರೆ ನೀವು ಮ್ಯಾಚುರಿಟಿವರೆಗೆ ನೀವೇನಾದರೂ ಆ ಗೋಲ್ಡನ್ನು ಹೋಲ್ಡ್ ಮಾಡಿದರೆ ಯು ವಿಲ್ ನಾಟ್ ಗೆಟ್ ದ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಆನ್ ದಟ್ ಒನ್. ಅದು ಎಕ್ಸೆಂಪ್ಷನ್ ತೆಗೆದಿದ್ದಾರೆ. ಇಫ್ ಯು ಪರ್ಚೇಸ್ ದ ಗೋಲ್ಡ್ ಅಟ್ ದ ಟೈಮ್ ಆಫ್ issuing of the SGB from the RBI, then only that exemption will be available. Tax free from is just not narrower. ಒರಿಜಿನಲ್ RBI ಸಬ್ಸ್ಕ್ರೈಬರ್ ಅದನ್ನೇ ನಾನು ಆಗಲೇ ಹೇಳಿದ್ದಲ್ಲ, ಅದನ್ನೇ ಪಾಯಿಂಟು. ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟು ಇದು ರೀಸೆಂಟಾಗಿ ಬಂದಿರುವಂಥ ಟ್ರೆಂಡು, ESG ಅಂತಾರೆ. ಎಷ್ಟು ಜನರಿಗೆ ಗೊತ್ತಿದೆ ಈ ಪ್ರಾಡಕ್ಟ್ ಬಗ್ಗೆ? ಸೊ ಇಲ್ಲಿ ನಿಮ್ಮ ಫಿಸಿಕಲ್ ಗೋಲ್ಡನ್ನು ಕೂಡ ನೀವು, ನನಗೆ ಈ ಗೋಲ್ಡ್ ಇದೆ ನನ್ನ ಹತ್ರ, ಅದನ್ನು ನನಗೆ ಪರ್ಸನಲ್ ಯೂಸೇಜಿಗಿಲ್ಲ, ಐ ಆಮ್ ಕನ್ವರ್ಟಿಂಗ್ ದ್ಯಾಟ್ ಇಂಟು ಎನ್ ಇನ್ವೆಸ್ಟ್ಮೆಂಟ್ ಅಂತಾರೆ ಅಂದರೆ ದಿಸ್ ಈಸ್ ಅ ಬೆಸ್ಟ್ ಆಪ್ಷನ್ ಟು ಡೂ ದ್ಯಾಟ್ ಒನ್. ನೀವು ಯಾವುದೇ ಶಾಪಿಗೆ ಹೋಗಿಬಿಟ್ಟು, ಅಂದರೆ ರಿಕಗ್ನೈಸ್ ಶಾಪ್ ಇದೆ, ಅಲ್ಲಿಂದ ನೀವು ಫಿಸಿಕಲ್ ಗೋಲ್ಡನ್ನು ನೀವು ಎಲೆಕ್ಟ್ರಾನಿಕ್ ಗೋಲ್ಡಿಗೆ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಬೈ ದ ಗೋಲ್ಡ್ ಆಲ್ಸೋ. ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಕಂಪೇರ್ ಟು ದ ಗೋಲ್ಡ್ ETF ಆರ್ ಗೋಲ್ಡ್ ಮ್ಯೂಚುವಲ್ ಫಂಡು, ಇಲ್ಲಿ ನೀವು ಫಿಸಿಕಲ್ ಗೋಲ್ಡ್ ಡೆಲಿವರಿಯನ್ನು ಕೂಡ ತಗೋಬೋದು. ಫಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಗೋಲ್ಡ್ ಮ್ಯೂಚುವಲ್ ಫಂಡು ಗೋಲ್ಡ್ ETF ಯು ಕಾಂಟ್ ಗೆಟ್ ದ ಫಿಸಿಕಲ್ ಗೋಲ್ಡ್ ಡೆಲಿವರಿ, ಬಟ್ ಇಲ್ಲಿ ಯು ವಿಲ್ ಗೆಟ್ ದ ಫಿಸಿಕಲ್ ಗೋಲ್ಡ್ ಡೆಲಿವರಿ ಆಲ್ಸೋ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವೇನಾದರೂ ನಿಮ್ಮ ಗೋಲ್ಡನ್ನು ಸೆಲ್ ಮಾಡಿಬಿಟ್ಟು ಬೇರೆ ಯಾವುದೇ ಫಾರ್ಮೆಟಿಗೆ, ಗೋಲ್ಡ್ ಮ್ಯೂಚುವಲ್ ಫಂಡ್ ಆಗ್ಬೋದು, ಡಿಜಿಟಲ್ ಗೋಲ್ಡ್ ಆಗ್ಬೋದು, ಅಥವಾ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಬೇಸ್ ಆನ್ ದ ಕ್ಯಾಪಿಟಲ್ ಗೇನು. ಬಟ್ ನೀವು ಈಸಿಯಾಗಿ ಕನ್ವರ್ಟ್ ಮಾಡ್ತೀನಿ ಅಂದರೆ ಟ್ಯಾಕ್ಸ್ ವಿಲ್ ನಾಟ್ ಬಿ ಅಪ್ಲಿಕೇಬಲ್. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಓನಿಂಗ್ ದ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್. ಬಟ್ ಏನಂದರೆ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಆ್ಯಂಡ್ ಆಸ್ ದೀಸ್ ಆರ್ ದ ರೀಸೆಂಟ್ಲಿ ಲಾಂಚ್ ಪ್ರಾಡಕ್ಟ್ಸ್, ಲಿಕ್ವಿಡಿಟಿ ಮೇ ಬಿ ಅನ್ ಇಶ್ಯೂ. ಸೊ ಈ ಮಾಡರ್ನ್ ಪ್ರಾಡಕ್ಟ್ಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದಾಗ, ಗೋಲ್ಡ್ ETF ಆಗ್ಬೋದು, ಗೋಲ್ಡ್ ಮ್ಯೂಚುವಲ್ ಫಂಡ್ ಆಗ್ಬೋದು, ಸೋವರ್ಜಿನ್ ಗೋಲ್ಡ್ ಆಗ್ಬೋದು, ಅಥವಾ ಈಸಿಯಾರನ್ನು ನೀವು ಎಕ್ಸ್ಪ್ಲೇನ್ ಮಾಡಿದಾಗ ಡೋಂಟ್ ಥಿಂಕ್ ದ್ಯಾಟ್ ನಾನು ಇದರಲ್ಲಿ ಮಾಡಿದರೆ ಫಿಸಿಕಲ್ ಗೋಲ್ಡಿಂದ ತೆಗೆದುಬಿಟ್ಟು ಈ ಕಡೆ ಮಾಡಿದರೆ ನಾನು ದುಡ್ಡು ಸೇಫ್ ಅಂತ ತಿಳ್ಕೊಬೇಡಿ. ಅಂಡರ್ಲೈಂಗ್ ಅಸೆಟ್ ಗೋಲ್ಡ್ ಆಗಿರೋದ್ರಿಂದ ಅದು ಕೂಡ ರಿಸ್ಕೇ ಇರುತ್ತೆ. ಸೊ ಇದು ಕಂಪ್ಯಾರಿಸನ್ನು, ಸ್ಟೋರೇಜು, ಫಿಸಿಕಲ್ ಜ್ಯುವೆಲರಿ ಅಂತ ಬಂದಾಗ ಇನ್ನೊಂದು ನಾವು ದೊಡ್ಡ ತಪ್ಪು ಏನು ಮಾಡ್ತೀವಿ ಅಂದರೆ, ನಾನು ಬ್ಯಾಂಕ್ ಲಾಕರಲ್ಲಿ ಇಡ್ತೀನಿ, ನಾನು ಸೇಫ್ ಅಂತ ತಿಳ್ಕೊತೀವಿ. ಬ್ಯಾಂಕ್ ಲಾಕರ್ದಲ್ಲಿ ನಿಮ್ಮ 100 ಟೈಮ್ಸ್ ಆಫ್ ಯುವರ್ ಎನ್ಯುವಲ್ ಫೀ ಏನು ಪೇ ಮಾಡಿರ್ತಲ್ಲ ಲಾಕರ್ದು, ಅದು ಮಾತ್ರ ಸುರಕ್ಷಿತ. ಅದರ ಬೇಸ್ ಮೇಲೆ ಏನೇ ರಾಬರಿ ಏನಾದರೂ ಆದರೂ ಕೂಡ ಬ್ಯಾಂಕ್ನವರು ರೆಸ್ಪಾನ್ಸಿಬಲ್ ಅಲ್ಲ, ಯಾಕಂದರೆ ನೀವು ಏನು ಲಾಕರ್ದಲ್ಲಿ ಇಟ್ಟಿರಿ ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಡೋಂಟ್ ಥಿಂಕ್ ದ್ಯಾಟ್ ಕೀಪಿಂಗ್ ಯುವರ್ ಡಾಕ್ಯುಮೆಂಟ್ಸ್ ಆರ್ ಎಲ್ಸ್ ವ್ಯಾಲ್ಯೂಯಬಲ್ಸ್ ಇನ್ ಎ ಬ್ಯಾಂಕ್ ಲಾಕರ್ ಇಸ್ ಸೇಫು. ನಂತರ ಇದ್ರ ಫೀಚರ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಬಟ್ ಟ್ಯಾಕ್ಸೇಷನ್ ಬಗ್ಗೆ ವಿಲ್ ಡಿಸ್ಕಸ್ ಲೇಟರ್ ಆನ್. ಟ್ಯಾಕ್ಸೇಷನ್ ಆಫ್ ಈಚ್ ರೂಟು ಸಿಂಪಲಾಗಿ ಹೇಳ್ತೀನಿ, ಯಾಕೆಂದರೆ ನನಗೆ ಹೆಚ್ಚಿನ ಟೈಮ್ ಕೊಟ್ಟಿಲ್ಲ ಅವರು. ಸೊ ನೀವೇನಾದರೂ 3 ವರ್ಷ ಅಂದರೆ ಲಿಸ್ಟೆಡ್ ಇದ್ದರೆ, ಆ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು ಅಥವಾ ಯಾವುದೇ ಗೋಲ್ಡ್ ಇನ್ಸ್ಟ್ರೂಮೆಂಟ್ಸು ಲಿಸ್ಟೆಡ್ ಆಗಿದ್ದರೆ ಹೋಲ್ಡಿಂಗ್ ಪೀರಿಯಡ್, ಲಾಂಗ್ ಟರ್ಮು ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಹೋಲ್ಡಿಂಗ್ ಪೀರಿಯಡ್ ಬರೋದು 12 months. ಅದು ಅನ್ಲಿಸ್ಟೆಡ್ ಆಗಿದ್ರೆ ಫಿಸಿಕಲ್ ಗೋಲ್ಡ್ ಆಗ್ಬೋದು, ಗೋಲ್ಡ್ ಮ್ಯೂಚುವಲ್ ಫಂಡ್ ಆಗ್ಬೋದು, ಅಥವಾ ಈ ಬೇರೆ ಥರದ ಇನ್ಸ್ಟ್ರೂಮೆಂಟ್, ಈಗ ಡಿಜಿಟಲ್ ಗೋಲ್ಡ್ ಆಗ್ಬೋದು, ಇದಕ್ಕೆ ಲಿಸ್ಟೆಡ್ ಆಗದೇ ಇರೋದ್ರಿಂದ ಹೋಲ್ಡಿಂಗ್ ಪೀರಿಯಡ್ ವಿಲ್ ಬಿ 24 months. ಸೊ ಲಿಸ್ಟೆಡ್ ಆಗಿದ್ರೆ 12 months ಹೋಲ್ಡಿಂಗ್ ಪೀರಿಯಡು, ಅನ್ಲಿಸ್ಟೆಡ್ ಆಗಿದ್ರೆ 24 months. ಸೊ ನೀವೇನಾದರೂ ಆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ದಲ್ಲಿ ನೀವೇನಾದರೂ ಸೆಲ್ ಮಾಡ್ತೀನಿ ಅಂದರೆ ದ ಗೇನ್ ವಿಲ್ ಬಿ ಟ್ಯಾಕ್ಸ್ ಆಸ್ ಪರ್ ಯುವರ್ ಟ್ಯಾಕ್ಸ್ ಲ್ಯಾಬು. ನೀವು 1 ವರ್ಷ ಆದ ನಂತರ ಅಥವಾ 2 ವರ್ಷ ಆದ ನಂತರ ಸೆಲ್ ಮಾಡ್ತೀನಿ ಅಂದರೆ ಇಟ್ ವಿಲ್ ಬಿ ಟ್ಯಾಕ್ಸ್ ಅಟ್ ದ ರೇಟ್ ಆಫ್ 12.5%. ಇದು ಒಂದೇ ಡಿಫ್ರೆನ್ಸು. ಗೋಲ್ಡ್ ಮ್ಯೂಚುವಲ್ ಫಂಡ್, ಗೋಲ್ಡ್ ETF ಯು ನೀಡ್ ಎ ಡಿಮ್ಯಾಟ್ ಅಕೌಂಟ್. ಗೋಲ್ಡ್ ಮ್ಯೂಚುವಲ್ ಫಂಡು ಏನು ಡಿಮ್ಯಾಟ್ ಅಕೌಂಟ್ ಬೇಕಾಗಿಲ್ಲ.
ಆನ್ಲೈನ್ ಪ್ಲಾಟ್ಫಾರ್ಮ್ ಎಷ್ಟೋ ಇವೆ, ಅದರಿಂದ ಮಾಡ್ಬೋದು. SGB ಸೆಕೆಂಡ್ರಿ ಮಾರ್ಕೆಟಿಂದನೇ ತೊಗೋಬೇಕು, ಯಾಕಂದರೆ ಹೊಸ ಇಶ್ಯೂಸ್ ಗೌರ್ಮೆಂಟಿಂದ ಇಲ್ಲ. EGR ಕೂಡ ಡಿಮ್ಯಾಟ್ ಅಕೌಂಟಿಂದನೇ ನೀವು ತೊಗೋಬೇಕಾಗತ್ತೆ. ಓಕೆ, ಡಿಸೈಡ್ ಯುವರ್ ಅಲೋಕೇಶನ್ ಫಸ್ಟ್. ಇದು ಮೋಸ್ಟ್ ಇಂಪಾರ್ಟೆಂಟು. ನಾವು ಯಾವುದೇ ಅಸೆಟ್ ಕ್ಲಾಸನ್ನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಅಥವಾ ಯಾವುದೇ ಪ್ರಾಡಕ್ಟನ್ನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ಐ ಹ್ಯಾವ್ ಟು ಡಿಸೈಡ್ ಮೈ ಅಸೆಟ್ ಅಲೋಕೇಶನ್. ಇದನ್ನು ತಪ್ಪು ಮಾಡಿದ್ದರಿಂದನೇ ನಾವು ಭಾಳಷ್ಟು ಮಿಸ್ಟೇಕ್ಸ್ ಮಾಡ್ತೀವಿ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಇಕ್ವಿಟಿ ಮಾರ್ಕೆಟಿಗೆ ಬರ್ತೀನಿ ನಾನು. ಇಕ್ವಿಟಿ ಈಸ್ ಮೀನ್ಡ್ ಫಾರ್ ದ ಲಾಂಗ್ ಟರ್ಮ್ ಗೋಲು. ಬಟ್ ನನಗೆ ಕ್ಲಾರಿಟಿನೇ ಇಲ್ಲ ನಾನು ಎದಕ್ಕೆ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು 15-20% ಯಾವುದೇ ಒಂದು ಫಂಡ್ ರಿಟರ್ನ್ ಕೊಟ್ಟಿದೆ ಅಂದ್ಬಿಟ್ಟು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ವಿಲ್ ಪ್ಯಾನಿಕ್ ಆ್ಯಂಡ್ ವಿಲ್ ಸೆಲ್ ಇಟ್ ಆ್ಯಂಡ್ ವಿಲ್ ಕಮ್ ಔಟ್ ವಿತ್ ಅ ಲಾಸ್. ಸೊ ಅದೇ ನಿಮಗೆ ಕ್ಲಾರಿಟಿ ಇದ್ದು ನಾನು ಇನ್ನೊಂದು 10 ವರ್ಷ ಆದ ನಂತರ ನನ್ನ ಗೋಲ್ ಇದೆ, ಆ ಅಸೆಟ್ ಕ್ಲಾಸ್ದಲ್ಲಿ ಇಂತಿಂಥ ಅಸೆಟ್ ಅಲೋಕೇಶನ್ ಮಾಡಿದ್ದೀನಿ, ನನಗೆ 10 ವರ್ಷ ಆದ ನಂತರ ದುಡ್ಡು ಬೇಕಾಗಿದೆ ಅಂದರೆ ನಾಳೆನೇ ಮಾರ್ಕೆಟ್ ಕ್ರ್ಯಾಶ್ ಆದರೂ ಕೂಡ ಯು ನೋ ನೀಡ್ ಟು ಬೋದರ್. ಸೊ ಅದಕ್ಕೋಸ್ಕರ ನೀವು ಯಾವುದೇ ₹1 ಇನ್ವೆಸ್ಟ್ ಮಾಡ್ಬೇಕಂದ್ರೂ ಕೂಡ ಫಸ್ಟ್ ಸ್ಟೆಪ್ ಈಸ್ ಟು ಡಿಸೈಡ್ ಯುವರ್ ಅಸೆಟ್ ಅಲೋಕೇಶನ್. ಚೂಸ್ ಸಿಫ್ ಫ್ರೆಂಡ್ಲಿ, ಅಂದರೆ ನೀವು ಒಂದು ಸಾರಿ ಇನ್ವೆಸ್ಟ್ ಮಾಡ್ಬೋದಲ್ಲೂ ನಿಮ್ಮ ಇನ್ಕಮ್ ಏನಾದರೂ ಮಂತ್ಲಿ ಇದ್ದರೆ ಬೆಟರ್ ಟು ಗೋ ವಿತ್ ಅ ಮಂತ್ಲಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ಇಟ್ ವಿಲ್ ಬಿ ಆಟೋಮೇಟ್. ಕೀಪ್ ಜ್ಯುವೆಲರಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಸಪ್ರೇಟ್. ಅದನ್ನೇ ಹೇಳಿದಾಗೆ ನಿಮ್ಮ ಪರ್ಸನಲ್ ಯೂಸೇಜಿಗೆ ಏನು ಗೋಲ್ಡ್ ಮತ್ತು ಏನು ತಗೋತಿರಲ್ಲ ದ್ಯಾಟ್ ಯು ಹ್ಯಾವ್ ಟು ಕೀಪ್ ಇಟ್ ಸಪ್ರೇಟ್ಲಿ ಬಿಕಾಸ್ ದಟ್ ಈಸ್ ಅ ಕಮೋಡಿಟಿ. ಬಟ್ ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟ್ಮೆಂಟ್ ಯು ಹ್ಯಾವ್ ಟು ಥಿಂಕ್ ಆ್ಯಸ್ ಇಫ್ ಅನ್ ಇನ್ವೆಸ್ಟರ್. ರೀಬ್ಯಾಲೆನ್ಸ್ ಒನ್ಸ್ ಇನ್ ಎ ಇಯರ್, ಇದು ಮತ್ತೊಂದು ಮಾಡುವಂಥ ತಪ್ಪು. ನಾವು ಈ ಫೈನಾನ್ಷಿಯಲ್ ಪ್ರಾಡಕ್ಟ್ಸು ಮತ್ತು ಯಾವುದೇ ಪ್ರಾಡಕ್ಟ್ಸ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ಆ್ಯಡ್ ಮಾಡೋದು ತುಂಬ ಈಸಿ. ಬಟ್ ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಅ ಟೈಮ್ ವೆನ್ ಇಟ್ ಗೆಟ್ ಲುಕ್ಸ್ ಲೈಕ್ ಅ ಕ್ಲಟರ್ಡು, ಅದನ್ನು ಡಿಕ್ಲಟರ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಆ್ಯಂಡ್ ವಿ ಹ್ಯಾವ್ ಟು ಪೇ ಹೆಫ್ಟಿ ಲೋಡ್ಸ್ ಆಲ್ಸೋ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಅಸೆಟ್ಟನ್ನು ಅಥವಾ ಪ್ರಾಡಕ್ಟನ್ನು ಆ್ಯಡ್ ಮಾಡ್ಬೇಕಂದ್ರೆ ಥಿಂಕ್ 100 times ದೆನ್ ಇನ್ವೆಸ್ಟ್. ಆ್ಯಡಿಂಗ್ ಇಸ್ ವೆರಿ ಈಸಿ, ಡಿಲೀಟಿಂಗ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಕಾಸ್ಟ್ಲಿಯಸ್ಟ್ ಆಲ್ಸೋ. 5 things to remember. Final one, gold earns its place, wealth preserver. ಸೊ ನಾನು ಆಗಲೇ ಹೇಳಿದಾಗೆ ಗೋಲ್ಡ್ ಈಸ್ ಎ ವೆಲ್ತ್ ಪ್ರಿಸರ್ವರ್. ಇದರಿಂದ ನೀವು ಇಕ್ವಿಟಿ ಮಾರ್ಕೆಟ್ ರಿಟರ್ನ್ಸ್ ಥರ ನನಗೆ ರಿಟರ್ನ್ಸ್ ಬರುತ್ತೆ ಅನ್ನುವಂಥ ಭಾವನೆಯಿಂದ ಇರಬೇಡಿ. ಯಾಕೆಂದರೆ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಈ 2020ರಿಂದ 2025 ಬಂದಿರುವಂಥ ರಿಟರ್ನ್ ನೋಡ್ಕೊಂಡ್ಬಿಟ್ಟು ಅದೇ 12, 20, 25% ರಿಟರ್ನ್ಸ್ ಬರುತ್ತಂತ ತಿಳ್ಕೊಬೇಡಿ. ಇಟ್ ಈಸ್ ಅ ಕೈಂಡ್ ಆಫ್ ಎ ಡೆಟ್ ಪ್ರಾಡಕ್ಟು. ಡೆಟ್ ಪ್ರಾಡಕ್ಟ್ ಥರನೇ ಒಂದು 5-6% ಅಥವಾ 7% ರಿಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಬಟ್ ಅದಕ್ಕಿಂತ ಹೆಚ್ಚಿಗೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಫಿಸಿಕಲ್ ಜ್ಯುವೆಲರಿ ನಿಮ್ಗೆ ಬೇಕಾದಾಗ ತೊಗೊಳ್ಳಿ. ಮಾಡರ್ನ್ ರೂಟ್ಸು, ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡು, SGB ಆ್ಯಂಡ್ ನ್ಯೂ EGR ಇದೆ. SGB 2.5% ಇಂಟ್ರೆಸ್ಟ್ ಕೊಡುತ್ತೆ ಬೇಸ್ಡ್ ಆನ್ ದ ಇಶ್ಯೂಡ್ ಪ್ರೈಸ್, ನಾಟ್ ಅಟ್ ದ ಪರ್ಚೇಸ್ ಪ್ರೈಸು. ವಾಟ್ ಎವರ್ ಯು ಚೂಸ್ ಇಟ್ ಆಟೋಮೇಟ್ ವಿತ್ ಅ ಸಿಪ್. ಅನ್ಲಿಸ್ಟೆಡ್ 24 months ಅಂತ ಹೇಳಿದ್ರಿ, ಅದಕ್ಕೆ ಕ್ಯಾಪಿಟಲ್ ಗೇನು ಯಾವ ಥರ ಇರುತ್ತೆ? ಅದೇ ಹೇಳಿದ್ನಲ್ಲ, ವಿದಿನ್ 24 months ಒಳಗಡೆ ನೀವೇನಾದರೂ ಸೆಲ್ ಮಾಡಿದ್ರೆ ಇಟ್ ವಿಲ್ ಬಿ ಟ್ಯಾಕ್ಸ್ ಆಸ್ ಪರ್ ಯುವರ್ ಟ್ಯಾಕ್ಸ್ ಲ್ಯಾಬು. 24 months ಆದರೆ ಅಟ್ ದ ರೇಟ್ ಆಫ್ 12.5%. ಓಕೆ, ಈಗ ಫಿಸಿಕಲ್ ಗೋಲ್ಡಲ್ಲಿ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಬೈ ಮಾಡಿದರೆ ಯಾವ ಥರ? 24 ಕ್ಯಾರೆಟ್ ಗೋಲ್ಡೇ ಸಿಗೋದಿಲ್ಲ. 24 ಕ್ಯಾರೆಟ್ ಗೋಲ್ಡ್ ತುಂಬ ಸ್ಮೂತ್ ಇರುತ್ತೆ. ಪ್ರಾಕ್ಟಿಕಲಿ ಥಿಂಕ್ ಮಾಡಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇಟ್. ಅಲ್ಲ, ಬಟ್ ಇದು ಕೊಡ್ತಾರ 24 ಕ್ಯಾರೆಟ್ ಗೋಲ್ಡ್ ಕಾಯಿನ್ದಲ್ಲೂ ಕೂಡ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ, ಚೆಕ್ ಇಟ್ ಔಟ್. ಗೋಲ್ಡ್ ಬಾರ್ದಲ್ಲಿನೂ ಕೂಡ ವೇಸ್ಟೇಜ್ ಕಮ್ಮಿ ಇರ್ಬೋದು. ಈ ಜ್ಯುವೆಲರಿ ಏನು ತಗೋತಿರಲ್ಲ ಅಷ್ಟು ವೇಸ್ಟೇಜ್ ಇರಲಿಕ್ಕಿಲ್ಲ, ಬಟ್ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಮಾಡಿದ ನಂತರನೇ ಹಾರ್ಡ್ ಆಗೋದು, ಇಲ್ಲ ಅಂದ್ರೆ ತುಂಬ ಸ್ಮೂತ್ ಇರುತ್ತೆ ಫಿಸಿಕಲ್ ಗೋಲ್ಡ್. 916 ಆ ಥರ ಹೇಳ್ತಾರಲ್ಲ, ಆ ಥರ. 986. ಸರ್, SGB ಗೌರ್ಮೆಂಟ್ ಅನೌನ್ಸ್ ಮಾಡಿದಾಗ ತೊಗೊಂಡಿದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ? ಟ್ಯಾಕ್ಸ್ ಇಲ್ಲ. ನೀವೇನಾದರೂ ಮಿಡಲ್ ತೊಗೊಂಡಿದ್ರೆ ಕ್ಯಾಪಿಟಲ್, ನೀವೇನಾದರೂ ರಿಡಿಮ್ಷನ್ ಟೈಮ್ ಹೋಲ್ಡ್ ಪೀರಿಯಡ್ ಮ್ಯಾಚುರಿಟಿ ಆಗೋರಿಗೆ ಮಾಡ್ತೀನಿ ಅಂದ್ರೂ ಕೂಡ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಆಸ್ ಪರ್ ದ ಬಜೆಟ್ 2026. ಗೋಲ್ಡ್ ಬಾರ್ ತಗೊಳ್ತೀವಿ ₹10 ಅಂತ ಕೊಟ್ಟೆ, ನಾವು ವಾಪಸ್ ಕೊಟ್ಟರೆ ಎಷ್ಟು ಕೊಡ್ತಾರೆ ಸರ್ ಅವರು? ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಎಲ್ಲಿ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಅದೇ ಇವಾಗ GST ಕಟ್ಬಿಟ್ಟು ಅದೇ ಗೋಲ್ಡ್ ಅಂಗಡಿಗೆ ಇದು ಮಾಡ್ಬಿಡ್ತಾರೆ. ಅದೇ ಗೋಲ್ಡ್ ಮಾಡಿದ್ರೆ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. ಎಷ್ಟು ಮೈನಸ್ ಮಾಡ್ತಾರೆ ಅವ್ರು ಸರ್? 6% ಮಾರ್ಜಿನ್ ಇರುತ್ತೆ. ಅಂಡ್ ಅಲಾಂಗ್ ವಿತ್ ದಟ್ ಒನ್ ನೀವೇನು GST ಏನು ಕಟ್ಟಿರ್ತಾರಲ್ಲ ಅದು ಹೋಗುತ್ತೆ, ವೇಸ್ಟೇಜ್ ಕಟ್ಟಿರೋದು ಹೋಗುತ್ತೆ. ಅಲ್ಲ, ಇದು ಗೋಲ್ಡ್ ಬರಲ್ಲ, ವೇಸ್ಟೇಜ್ ಬರಲ್ಲ ಸರ್? ಅಲ್ಲ, ವೇಸ್ಟೇಜ್ ಸ್ವಲ್ಪ ಆದ್ರೂ ಮಾಡಲೇಬೇಕಲ್ಲ ಸರ್. ಓಕೆ ಓಕೆ ಓಕೆ. 24 ಕ್ಯಾರೆಟ್ ಗೋಲ್ಡ್ ಕೊಡ್ಲಿಕ್ಕೆ ಆಗಲ್ಲ ಅವರು.